Audio Jungle. ನಮ್ಮ ಶಾಸಕರಂತ ಇದರಲ್ಲಿ ಎಐಸಿಸಿ ಅಧ್ಯಕ್ಷರ ಕ್ಷೇತ್ರದಿಂದ ನಮ್ಮಿಂದ ದೂರ ಹೋಗಿ ಇವತ್ತು ಮತ್ತೆ ಮರಳಿ ಬಿಜೆಪಿಯನ್ನು ತೊರೆದು ಬಿಜೆಪಿಯಿಂದ ನಾವು ಯಾರು ಕೂಡ ಹಿಂದುಳಿದೋದಕ್ಕೆ ಭವಿಷ್ಯ ಇಲ್ಲ ಅನ್ನೋದನ್ನು ರೂಪಿಸಿಕೊಂಡು ತೀರ್ಮಾನ ಮಾಡಿ ನಿನ್ನೆ ನಮ್ಮ ಎಐಸಿಸಿ ಅಧ್ಯಕ್ಷರು ಕೂಡ ಶ್ರೀ ಮಾರ್ಕೆಯ ಚಿತ್ತದಾರ್ ಅವರು ನಾನು ಅವರು ಭಾಳ ಒಂದು 35 ವರ್ಷದ ಸಂಬಂಧ. ಅದಾದಮೇಲೆ ನಮ್ಮ ಮುಖ್ಯಮಂತ್ರಿಗಳ ಅವರ ಕಾಲದಲ್ಲಿ ಕೂಡ ಅವರ ಜೊತೆಯಲ್ಲಿ ಕೆಲಸವನ್ನು ಮಾಡಿರುತ್ತಾರೆ, ಮಂತ್ರಿಗಳ ಕೆಲಸ ಮಾಡಿದ್ದಾರೆ ಮತ್ತು ವಿವಿಧ ಸಂಘಟನೆಯ ಚೇರ್ಮನ್ ಆಗಿ ಕೂಡ ನಮ್ಮ ಪಕ್ಷದಲ್ಲಿ ಕೆಲಸ ಮಾಡಿದ್ದಾರೆ. ಇವತ್ತು ನಾನೆಲ್ಲರೂ ಕೂಡ ನಮ್ಮ ಜಿಲ್ಲೆಯ ಎಲ್ಲ ನಾಯಕರುಗಳನ್ನು, ರಾಜ್ಯದ ನಾಯಕರುಗಳನ್ನೆಲ್ಲ ಮಾತಾಡಿದ್ದೇನೆ. ಅವರು ಅನ್ಕಂಡೀಷನ್ ಆಗಿ ನಾನು ಕಾಂಗ್ರೆಸ್ ಪಕ್ಷಕ್ಕೆ ವಾಪಸ್ ಬರ್ತೇನೆ ಅಂತೇಳಿ ಇವತ್ತು ಆಗಮಿಸಿದ್ದಾರೆ. ನಮ್ಮ ಸ್ಥಳೀಯ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷರು ಮತ್ತು ಸ್ಥಳೀಯ MLA ಅವರು ಕೂಡ ಅವರಿಗೆ ಬರಮಾಡಿಕೊಂಡಿದ್ದಾರೆ. MY ಪಾಟೀಲ್ ಏನೇ ಭಿನ್ನಾಭಿಪ್ರಾಯ ಇದ್ದು ನಾವೆಲ್ಲ ಮತ್ತು ಒಗ್ಗಟ್ಟಿನಿಂದ ನಮ್ಮ ಪಕ್ಷಕ್ಕೋಸ್ಕರ ನಾವೆಲ್ಲ ಬೆಳೆಯೋಣ ಅಂತೇಳಿ ಇವತ್ತು ಆಗಮಿಸಿದ್ದಾರೆ. ಮುಖ್ಯಮಂತ್ರಿಗಳ ಸಮ್ಮುಖದಲ್ಲಿ, ನಮ್ಮ ಪ್ರಿಯಾಂಕಾ ಖರ್ಗೆ ಅವರ ಸಮ್ಮುಖದಲ್ಲಿ ಅವ್ರನ್ನ ಇವತ್ತು ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ಪಡೆ ಮಾಡುವಂಥ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೇವೆ. KPCC ವತಿಯಿಂದ ಅವರಿಗೆ ಹೃದಯಪೂರ್ವಕವಾಗಿ ನಾನು ಸ್ವಾಗತವನ್ನು ಕಳಿಸ್ತೇನೆ. ಅವರ ಜೊತೆಯಲ್ಲಿ ಭಾಳ ಜನ ಅವರು ಕೂಡ ನಮ್ಮ ಮಾಜಿ ಶಾಸಕರು, ಅವರು ಕೂಡ ನಾವು ಜೊತೆಗಿದ್ದಾರೆ. ಅವರು ಈ ಸಂದರ್ಭದಲ್ಲಿ ನಾನು ಸ್ವಾಗತವನ್ನು ಬಯಸ್ತಾ ಇದ್ದೀನಿ. ಬಹುಶಃ ತಾವೆಲ್ಲ ನೋಡ್ತಾ ಇದ್ದೀರಿ, ಇಡೀ ರಾಜ್ಯದ ಮುಖಂಡರು ಕೂಡ ಪಕ್ಷಕ್ಕೆ ದಿನ ನಾನು ಎಲ್ಲ ಲೋಕಲ್ ಲೆವೆಲಲ್ಲೇ ಆಥರೈಸೇಷನ್ ಮಾಡಿದ್ದೀನಿ. ಯಾಕೆಂದರೆ ನನಗೆ ಟೈಮ್ ಇಲ್ಲ ಎಲ್ಲರೂ ಕೂತ್ಕೊಂಡು ಅಡ್ಮಿಷನ್ ಮಾಡ್ಕೊಳ್ಳೋಕ್ಕೆ. ನಾನೆಲ್ಲ ಸ್ಥಳೀಯ ಲೀಡರ್ಗಳಿಗೆ ನಾನು ಆಥರೈಸ್ ಮಾಡಿದ್ದೀನಿ. ಅವರೆಲ್ಲ ಲೋಕಲಲ್ಲೇ ನಮ್ಮ ಪರ್ಮಿಷನ್ ತೆಗೆದುಕೊಂಡು ಅಡ್ಮಿಷನ್ ಮಾಡೋಕ್ಕೆ ಹೇಳಿದ್ದಾನೆ. ಸರಮಾರೆ ಆಗಿ ಎಲ್ಲರೂ ಕೂಡ ಪಕ್ಷಕ್ಕೆ ಬರ್ತಾ ಇದ್ದಾರೆ. ಬಿಜೆಪಿ ತೋರಿತಾ ಇದ್ದಾರೆ, ದಳ ತೋರಿತಾ ಇದ್ದಾರೆ. ಎಲ್ಲರೂ ಕೂಡ ಕಾಂಗ್ರೆಸ್ನ ಗುರುತಿಸ್ಕೋಬೇಕು. ಒಳ್ಳೆ ಬಲಿಷ್ಠವಾದಂಥ ಸರ್ಕಾರ ಇದೆ, ಒಳ್ಳೆ ಕಾರ್ಯಕ್ರಮ ಕೊಟ್ಟಿದ್ದಾರೆ. ಜನರಿಗೆ ಈ ಸರ್ಕಾರದಿಂದ ಅನುಕೂಲ ಆಗ್ತಾ ಇದೆ, ನುಡಿದಂತೆ ನಡೆದಿದ್ದಾರೆ. ಬಿಜೆಪಿಯವರಿಗೆ ಯಾವ ಧ್ವನಿ ಇಲ್ಲ, ಧ್ವನಿಯೆಲ್ಲ ಕಳ್ಕೊಂಡ್ಬಿಟ್ಟಿದ್ದಾರೆ. ಆ ದೃಷ್ಟಿಯಿಂದ ನಾವು ಜನರ ಬದುಕನ್ನು ನೋಡಬೇಕು ಅನ್ನೋದನ್ನು ಗಮನದಲ್ಲಿ ಇಟ್ಕೊಂಡು ಇವತ್ತು ಕಾಂಗ್ರೆಸ್ ಪಕ್ಷಕ್ಕೆ ಎಲ್ಲರೂ ಕೂಡ ಬರ್ತಾ ಇದ್ದಾರೆ. ಸ್ವಲ್ಪ ಹತ್ರ ಬನ್ನಿ ಸರ್. ಸೇಮ್ ಸರ್. ಸರ್ ಈ ಕಡೆ ನಟರಾಜ್ ಅಂತ ಅವರು ನಮ್ಮ ಮಾದೇಪುರ ವಿಧಾನಸಭಾ ಕ್ಷೇತ್ರದವರು, ಆಮ್ ಆದ್ಮಿ ಪಾರ್ಟಿ ಅಭ್ಯರ್ಥಿಯಾಗಿದ್ದರು. ಸಮಿತಿಯ ಅಧ್ಯಕ್ಷರಾದಂಥ ಮಾಜಿ ಸಚಿವರು, ಮಾಜಿ ಶಾಸಕರಾದಂಥ ಪಾಲಿಕೆಯ ಗುತ್ತಿಗೆದಾರ್ ಅವರು, ಇನ್ನೊಬ್ಬರು ಮಾಜಿ ಶಾಸಕಿಯಾದಂಥ ಶ್ರೀಮತಿ ಶಾರದಾ ಮೋಹನ್ ಶೆಟ್ಟಿ ಅವರೇ, ಇತರ ಎಲ್ಲ ಪಕ್ಷದ ಮುಖಂಡರುಗಳೇ, ಇಲ್ಲಿ ಆಗಮಿಸಿರ್ತಕ್ಕಂಥ ಎಲ್ಲ ಆತ್ಮೀಯ ಬಂಧುಗಳೇ,
ಇವರುಗಳಿಗೆ ಮಾಧ್ಯಮದ ಸ್ನೇಹಿತರು, ನಾನು ಹೆಚ್ಚು ಮಾತನಾಡ್ಲಿಕ್ಕೆ ಹೋಗಲ್ಲ. ಹಾಸನ ಜಿಲ್ಲೆಗೆ ಹೋಗಬೇಕಾಗಿದೆ. ಈಗ ನಾನು ಮತ್ತೆ ಡಿ.ಕೆ. ಶಿವಕುಮಾರ್ ರಾಜ್ಯದ ಇವತ್ತು ಹಾಸನ ಜಿಲ್ಲೆಯಲ್ಲಿ ಪ್ರಚಾರ ಕಾರ್ಯಕ್ರಮ ಇದೆ. ಹಿರಿಯರಾದಂಥ ಮಾಲಿಕೆ ಮುತ್ತೇದಾರ್ ಅವರು ನಮಗೆ ಬಹಳ ಚಿರುಪತಿಗಳು ಆತ್ಮೀಯರು ಕೂಡ. ಅವರು ಕಾರಣಾಂತರದಿಂದ ಕಾಂಗ್ರೆಸ್ ಪಕ್ಷ ಬಿಟ್ಟು ಬಿಜೆಪಿಯನ್ನು ಸೇರಿದರು. ನನಗೆ ಗೊತ್ತು, ಮಾಲಿಕೈನತ್ತವ್ರಿಗೆ ಬಿಜೆಪಿನಲ್ಲಿ ಇರ್ಲಿಕ್ಕೆ ಸಾಧ್ಯ ಆಗಲ್ಲ. ಯಾಕಂತಂದ್ರೆ ಮಾಲಿಕೆ ಬಿಟ್ಟಿದ್ದಾರೆ, ಅವರು ಕೂಡ ಸಾಮಾಜಿಕ ನ್ಯಾಯ ಪಡೆಯಿತು. ಸಾಮಾಜಿಕ ನ್ಯಾಯ ಪಡೆಗಳನ್ನು ಯಾರು ಕೂಡ ಬಿಜೆಪಿ ಸಾಧ್ಯ ಆಗಿಲ್ಲ. ಅದು ಅವರಿಗೆ ಅರಿವಾಗಿ ಮತ್ತೆ ಕಾಂಗ್ರೆಸ್ ಬಂದಿದ್ದಾರೆ. ಅದು ಒಳ್ಳೆ ತೀರ್ಮಾನ ಮಾಡಿದ್ದಾರೆ ಅಂತೇಳಿ ನನಗೆ ಅನಿಸುತ್ತೆ. ಮಾಲಿಕೆ ಗೊತ್ತಿದ್ದವರು ನೀವು ಬರಲೇಬೇಕು ಅಂತೇಳಿ ಹಠ ಮಾಡಿದ್ರು. ನಾನು ಹಾಸನ ಕೊಟ್ಟಿದ್ದೆ. ನಾನು ಇಲ್ಲಿ ಯಾವಾಗ ಕಾಂಗ್ರೆಸ್ ಬಂದರೂ ಕೂಡ ನಿಮಗೆ ಸ್ವಾಗತ ಅಂತ ಹೇಳಿದ್ದೆ. ಹಿಂದೆ ಕೂಡ ಹೇಳಿದ್ದೆ, ಹೋಗುವಾಗಲೂ ಹೇಳಿದ್ದೆ, ಬಿಡ್ಬಿಡಪ್ಪ ಅಂತ ಹೇಳಿದ್ದೆ. ಈಗ ಮತ್ತೆ ಬಂದಿದ್ದಾರೆ. ಅವ್ರಿಗೆ ಆರ್ಥಿಕವಾಗಿ ಪಕ್ಷಕ್ಕೆ ಬಹುಮತ ಕೊಡ್ತಾಯಿದ್ರು. ಅವ್ರು ಬಂದದ್ರಿಂದ ಗುಲ್ಬರ್ಗದಲ್ಲಿ ಬರೀ ಅವ್ರ ಕ್ಷೇತ್ರ ಒಂದೇ ಅಲ್ಲ, ಇಡೀ ರಾಜ್ಯದಲ್ಲಿ ಅವ್ರಿಗೆ ಪ್ರಭಾವ ಇದೆ. ಹಾಗಾಗಿ ಅವ್ರು ಬಂದಿರೋದ್ರಿಂದ ಕಾಂಗ್ರೆಸ್ ಪಕ್ಷಕ್ಕೆ ಶಕ್ತಿ ಬರ್ತದೆ. ಗುಲ್ಬರ್ಗ ಚುನಾವಣೆಗೂ ಕೂಡ ನಮ್ಮ ಅಭ್ಯರ್ಥಿಗೆ ಶಕ್ತಿ ಬರ್ತದೆ ಅಂತೇಳಿ ನಾನು ಅವರನ್ನ ಆತ್ಮೀಯವಾಗಿ ಸ್ವಾಗತ ಮಾಡ್ತೀನಿ. ಮತ್ತು ಅವರೆಲ್ಲ ಹಿಂಬಾಲಿಕರು ಯಾರ್ಯಾರು ಇವತ್ತು ಕಾಂಗ್ರೆಸ್ ಪಕ್ಷ ಸೇರಿದ್ದಾರೆ ಅವರೆಲ್ಲರಿಗೂ ಕೂಡ ಆರ್ಥಿಕವಾದಂಥ ಸ್ವಾಗತ. ನಂಬಿಕೆ ಇದ್ದವರು ಈಗಲೂ ಬಂದಿದ್ದಾರೆ, ವಾಪಸ್ ಬಂದಿದ್ದಾರೆ. ಅವರು ಬೇಗ ಅಲ್ಲಿ ಕೂಡ ಪರಿಸರ ಇದೆ. ಸೊ ಹಾಗಾಗಿ ಶಾರದಾ ಮೋಹನ್ ಸಿದ್ದೆಯವರು ಇವತ್ತು ಮಾಜಿ ಶಾಸಕರು, ಅವರು ಕೂಡ ಪಕ್ಷ ಸೇರ್ಪಡೆಯಾಗಿದ್ದಾರೆ. ಅವರ ಸೇರಿಕೆಯಿಂದ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ನಮ್ಮ ಅಭ್ಯರ್ಥಿಗೆ ಹೆಚ್ಚು ಶಕ್ತಿ ಬರ್ತದೆ. ಶಾರದಾ ಮೋಹನ್ ಸಿದ್ದೆಯವರು ಕೂಡ ಆತ್ಮೀಯವಾಗಿ ಪಕ್ಷಕ್ಕೆ ಸ್ವಾಗತಿಸ್ತಾ ಇದ್ದಾರೆ. ಗ್ಯಾರಂಟಿ ಯೋಜನೆಗಳು ವಿಶೇಷವಾಗಿ ಸಮಾಜದ ಎಲ್ಲ ಬಡವರಿಗೆ ಶಕ್ತಿ ಕೊಡ್ತಕ್ಕಂಥ, ಆರ್ಥಿಕವಾಗಿ ಸಾಮಾಜಿಕವಾಗಿ ಶಕ್ತಿ ಕೊಡ್ತಕ್ಕಂಥ ಕಾರ್ಯಕ್ರಮಗಳು. ಆ ಕಾರ್ಯಕ್ರಮಗಳಿಂದ ಇವತ್ತು ಬಿಜೆಪಿಯವರು JDSನವರು ಕೈಗೆಟ್ಟಿದ್ದಾರೆ. ಅದಕ್ಕೋಸ್ಕರ ಬಾಯಿ ಬಂದಂತೆ ಅವುಗಳನ್ನ ಯೋಜನೆಗಳನ್ನು ಟೀಕೆ ಮಾಡ್ತಾರೆ. ಮೊದಲೆಲ್ಲ ಹೇಳುತ್ತಿದ್ರು ಈ ಗ್ಯಾರಂಟಿ ಯೋಜನೆಗಳು ಜಾರಿ ಮಾಡೋಕ್ಕಾಗಲ್ಲ, ಸರ್ಕಾರದ ಖಜಾನೆ ಖಾಲಿಯಾಗುತ್ತದೆ ಅಂತ ಹೇಳ್ತೀವಿ. ಈಗ ಹೇಳ್ತಾ ಇದ್ದಾರೆ ಅವು ತಾತ್ಕಾಲಿಕವಾದವು, ಲೋಕಸಭಾ ಚುನಾವಣೆಯಲ್ಲಿ ನಿಲ್ಲಿಸ್ಬಿಡ್ತದೆ ಅಂತ ಹೇಳ್ತಾರೆ. ನಾವು ಭಾರತೀಯ ಜನತಾ ಪಕ್ಷ ಬಟ್ ಮಾತಿನಂತೆ ನಡ್ಕೊಳ್ಳೋದು. ಏನು ಮಾತು ಕೊಡ್ತೀವಿ, ಏನು ಕಾರ್ಯಕ್ರಮಗಳನ್ನು ಘೋಷಣೆ ಮಾಡ್ತೀವಿ, ಆ ಮಾತಿನಂತೆ ನಡ್ಕೊತೀವಿ, ಆ ಕಾರ್ಯಕ್ರಮಗಳನ್ನು ಜಾರಿ ಮಾಡ್ತಕ್ಕಂಥ ಕೆಲಸವನ್ನು ಪ್ರಾಮಾಣಿಕವಾಗಿ ಮಾಡ್ತೀವಿ. ಅದರಿಂದ ನಾನು ಈಗಾಗಲೇ ಸ್ಪಷ್ಟಪಡಿಸಿದ್ದೇನೆ,
ಅನೇಕ ವೇದಿಕೆಗಳಲ್ಲಿ ನಾವು ಈ ಅವಧಿ ಏನಿದೆ ಈ ಅವಧಿನಲ್ಲೂ ಕೂಡ ಎಲ್ಲ ಗ್ಯಾರಂಟಿಗಳನ್ನು ಜಾರಿ ಮಾಡಿದ್ದೀವಿ. ಈಗಾಗಲೇ 8 ತಿಂಗಳಲ್ಲಿ ಜಾರಿ ಮಾಡಿ ಮುಂದಿನ ವರ್ಷದ ಬಜೆಟ್ನಲ್ಲೂ ಕೂಡ 52,000 ಕೋಟಿ ರೂಪಾಯಿಗಳನ್ನು ಅನುದಾನ ಒದಗಿಸಿದ್ದೀವಿ. ಮತ್ತೆ ನಾವೇ ಗೆಲ್ತೀವಿ ಕರ್ನಾಟಕದಲ್ಲಿ 2028ಕ್ಕೂ ಕೂಡ ನಾವೇ ಗೆಲ್ತೀವಿ, ಮತ್ತೆ ಮುಂದುವರಿಸ್ತೀವಿ. ಅದರಿಂದ ಬಿಜೆಪಿಯವರು ಬಹಳ ವಿಚಲಿತರಾಗ್ಬಿಟ್ಟು ಜನರು ದಾರಿ ತಪ್ಪಿಸಬೇಕು ಕೆಲಸವನ್ನು ಮಾಡ್ತಾ ಇದ್ದಾರೆ. ಯಾಕೆಂದ್ರೆ ಅವ್ರಿಗೆ ನುಡಿದಂತೆ ನಡೆದು ಅಭ್ಯಾಸ ಇಲ್ಲ. ಅವ್ರು 2018ರಲ್ಲಿ ಇರ್ಬೋದು ಅಥವಾ ಪಾರ್ಲಿಮೆಂಟ್ ಕೇಂದ್ರ ಬಿಜೆಪಿಯವರು 2014ರಲ್ಲಿ 19ರಲ್ಲಿ ಕೊಟ್ಟಂತ ವಚನಗಳನ್ನು ಇವತ್ತಿನವರೆಗೆ ಈಡೇರಿಸಲು ಇಲ್ಲ. ಬಿಜೆಪಿಯವರು ಬಹಳ ಸುಳ್ಳು ಹೇಳಿಕೊಂಡು ಜನರನ್ನ ಭಾವನಾತ್ಮಕವಾದ ವಿಚಾರಗಳನ್ನು ಮುಂದಿಟ್ಟುಕೊಂಡು ಹಿಂದುತ್ವ ಮುಂದಿಟ್ಟುಕೊಂಡು ಇವತ್ತು ದೇಶದಲ್ಲಿ 10 ವರ್ಷ ಅಧಿಕಾರ ಮಾಡಿದೆ. ಪ್ರಧಾನಮಂತ್ರಿ 10 ವರ್ಷ ಆಗಿ ಬಡವರಿಗೆ ಏನು ಕೆಲಸ ಮಾಡಿದೆ. ಜೊತೆಗೆ ಕರ್ನಾಟಕಕ್ಕೆ ದೊಡ್ಡ ದ್ರೋಹ ಮಾಡಿದರು. ತೆರಿಗೆ ಹಂಚಿಕೆಯಲ್ಲಿರ್ಬೋದು, 15ನೇ ಹಣಕಾಸಿನ ಆಯೋಗದ ಶಿಫಾರಸುಗಳಿರ್ಬೋದು, ಬರಗಾಲದ್ದಿರ್ಬೋದು, ಅಪರ ಭದ್ರಾ ಪ್ರಾಜೆಕ್ಟ್ ಅದು ಬಜೆಟ್ನಲ್ಲಿ ಹೇಳಿರ್ತಕ್ಕಂಥ ವಿಚಾರ, ಭಾಷಣದಲ್ಲಿ ಹೇಳಿರೋದಲ್ಲ. ಬಜೆಟ್ನಲ್ಲಿ ಮೆನ್ಷನ್ ಮಾಡಿದಂಥ ಅಪರ ಭದ್ರಾಕ್ಕೆ 5,000 ಕೋಟಿ ಕೊಡ್ತೀವಿ ಅಂತ ಇವತ್ತು ಜನಗಳೇ ಮಾತಾಡ್ತಾರೆ. ನಾವು ಈ ಸಾರಿ ಭ್ರಷ್ಟಾಚಾರ ಮಾಡಿರ್ತಕ್ಕಂಥ ಕೋವಿಡ್-19 ಭ್ರಷ್ಟಾಚಾರ ಮಾಡಿರ್ತಕ್ಕಂಥ ಬಿಜೆಪಿ ಅಭ್ಯರ್ಥಿಯನ್ನು ಸೋಲಿಸ್ತೀವಿ, ಅಸೆಂಬ್ಲಿನಲ್ಲಿ ಸೋಲಿಸಿದ್ದಾರೆ, ಮತ್ತೆ ಪಾರ್ಲಿಮೆಂಟ್ನಲ್ಲೂ ಕೂಡ ಸೋಲಿಸ್ತೀವಿ ಅಂತ ಎಲ್ಲ ಕಡೆ ಅವರೇ ಇರುತ್ತೆ. ಅದರಿಂದ ಕಾಂಗ್ರೆಸ್ ಪಾರ್ಟಿಗೆ ಈ ಸರಿ ಹೆಚ್ಚು ಸ್ಥಾನವನ್ನು ಕೊಟ್ಟು ಪಾಲಿಕೆಯ ಆಮೇಲೆ ಅವರು ಕೂಡ ಸೇರ್ತಿರೋದ್ರಿಂದ ಉತ್ತರ ಕನ್ನಡ ಜಿಲ್ಲೆ ಅಲ್ಲೂ ಕೂಡ ಇರ್ತಕ್ಕಂಥ ಎಲ್ಲ ಸಾಧ್ಯತೆಗಳಿರುವ ಅಲ್ಲಿ ಅಂತ ನಮ್ಮ ಅಭ್ಯರ್ಥಿ ಆಗಿದ್ದೀವಿ. ಗುಲ್ಬರ್ಗದಲ್ಲಿ ರಾಧಾಕೃಷ್ಣ ನಮ್ಮ ಅಭ್ಯರ್ಥಿಯಾಗಿದ್ದಾರೆ. ರಾಧಾಕೃಷ್ಣ ಅವರು ಅಲ್ಲಿ ಬೆಂಗಳೂರು ಕೇಂದ್ರ ಪಾರ್ಲಿಮೆಂಟ್ ಕಾನ್ಸ್ಟಿಟ್ಯೂನ್ಸಿ ಅಲ್ಲಿ ಆಪ್ನಿಂದ ಅಭ್ಯರ್ಥಿಯಾಗಿದ್ದಂಥ ನಟರಾಜ್ ಅವರು ಕೂಡ ಸೇರ್ಪಡೆಯಾಗಿದ್ದಾರೆ. ಡಿ.ಕೆ. ಶಿವಕುಮಾರ್ ಅವರೇ, ಜನಪ್ರಿಯ ರಾಜ್ಯದ ಮುಖ್ಯಮಂತ್ರಿ ಮತ್ತು ಹಿಂದುಳಿದ ನಾಯಕರಂತ ಸನ್ಮಾನ್ಯ ಸಿದ್ದರಾಮಯ್ಯರವರೇ, ಆತ್ಮೀಯರಾದಂಥ ಸಚಿವರಾದಂಥ ಪ್ರಿಯಾಂಕ್ ಖರ್ಗೆ ಅವರೇ, ರಾಜಣ್ಣವರೇ, ನಮ್ಮ ಶಾರದಾ ಶೆಟ್ಟಿ ಅವರೇ, ಹಾಗೆ ಈ ಒಂದು ವೇದಿಕೆ ಮೇಲೆ ಉಪಸ್ಥಿತಿರುವ ಎಲ್ಲ ಪಕ್ಷದ ಮುಖಂಡ ಮಾನ್ಯರೇ, ಸುದ್ದಿ ಮಾಧ್ಯಮದ ಮುಖಂಡರೇ, ನಮ್ಮ ಎಲ್ಲ ಕಾರ್ಯಕರ್ತ ಬಂಧುಗಳು, ಈಗ ತಾನೇ ನಮ್ಮನ್ನೆಲ್ಲ ಪಾರ್ಟಿಗೆ ಸ್ವಾಗತವನ್ನು ಮಾಡಿ ನಮ್ಮನ್ನು ಬರಮಾಡಿಕೆ ಮಾಡಿಕೊಂಡಿದ್ದಕ್ಕೆ ನಾನು ಅಧ್ಯಕ್ಷರಿಗೂ ಮತ್ತು ಮುಖ್ಯಮಂತ್ರಿಗಳು ಮತ್ತು ಪ್ರಿಯಾಂಕ್ ಖರ್ಗೆ ಅವರಿಗೂ ಮತ್ತು ಹೃದಯಪೂರ್ವಕ ಧನ್ಯವಾದ ಸಲ್ಲಿಸ್ತೇವೆ. ನಾವೆಲ್ಲ ಈ ಪಾರ್ಟಿಯಲ್ಲಿ ಇದ್ದವರಿಗೆ ಕಾರಣಾಂತರದಿಂದ ಹೋಗಿದ್ದೆ. ನಮ್ಮ ನಾಯಕರಾದಂಥ ಡಿ.ಕೆ. ಶಿವಕುಮಾರ್, ಸಿದ್ದರಾಮಯ್ಯ ಹೇಳಿದಾಗೆ ಸಾಮಾಜಿಕ ನ್ಯಾಯ, ಸರ್ವರಿಗೆ ಸಮಾನವಾದ ಹಕ್ಕು ಸಿಗ್ತಕ್ಕಂಥ ಒಂದು ವಿಚಾರವು ನಾನು ಪಕ್ಷದಲ್ಲಿ ಅಲ್ಲಿ ಹೋಗಿ ನಾನು ಅನುಭವಿಸಿದ್ದೇನೆ. ಹಿಂದುಳಿದ ಜನಾಂಗಕ್ಕೆ ಯಾವ ರೀತಿ ನಡ್ಕೊಂಡಿದ್ದಾರೆ, ಯಾವ ರೀತಿ ನನ್ನನ್ನೇ ಅವರು ಉಪಯೋಗಿಸ್ಕೊಂಡಿದ್ದಾರೆ ಅನ್ನೋದು ಭಾಳಷ್ಟು ನೋವಿತ್ತು. ಇಲ್ಲಿ ನಮ್ಮ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು ಈ ಪಕ್ಷಕ್ಕೆ ಬರಬೇಕು ಅನ್ನೋಂಥ ಆಹ್ವಾನ ಕೊಟ್ಟರು ಕೂಡ ಕಾರ್ಯಕರ್ತರನ್ನು ಕೇಳದೆ ಏನು ಮಾಡೋಕ್ಕಾಗೋದಿಲ್ಲ ಅಂತ ತಿಳ್ಕೊಂಡು ನಾನು ಕಾರ್ಯಕರ್ತರು ಕೇಳಿದೆ. ಕಾರ್ಯಕರ್ತರು ಎಲ್ಲರೂ ಒಮ್ಮುಖದಿಂದ
ತಾವೇನು ನಮ್ಮ ಮೇಲೆ ವಿಶ್ವಾಸ ಇಟ್ಟು ಇವತ್ತು ನೀವು ಕಾಂಗ್ರೆಸ್ ಪಕ್ಷಕ್ಕೆ ಹೋಗ್ಬೇಕನ್ನೋಂಥ ಒಕ್ಕೂರೆ ನಿಮ್ಮೆಲ್ಲರ ಅಭಿಪ್ರಾಯದ ಮೇರೆಗೆ ಇವತ್ತು ನೀವು ಸೇರಿ ಇವತ್ತು ಅವರ ನೇತೃತ್ವದಲ್ಲಿ ಕಾಂಗ್ರೆಸ್ ಪಕ್ಷ ಸೇರಿದ್ರು. ಕೆಪಿಸಿ ಅಧ್ಯಕ್ಷರಿಗೂ ರಾಜ್ಯದ ಮುಖ್ಯಮಂತ್ರಿಗೂ ನಾನು ಭರವಸೆ ಕೊಡ್ತಾ ಇದ್ದೇನೆ. ಕಲಬುರಗಿಯ ಲೋಕಸಭೆ ಏನು ನಮ್ಮ ಅಭ್ಯರ್ಥಿ ರಾಧಾಕೃಷ್ಣ ಅವರಿದ್ದಾರೆ, 100ಕ್ಕೆ 100 ಅವರಿಗೆ ಗೆಲ್ಲಿಸ್ತೇವೆ. ಮಲ್ಲಿಕಾರ್ಜುನ್ ಖರ್ಗೆ ಅವರ ಜೊತೆಗೆ ನಾವೇನು ಒಂದು ಆಶ್ವಾಸನೆ ಕೊಟ್ಟಿದ್ದೀವಿ ನಿನ್ನೆ ಮಾತನಾಡಿದ ಎಐಸಿ ಅಧ್ಯಕ್ಷರು. ಯಾವ ರೀತಿ ನಾವು ಹಿಂದೆ ನಮ್ಮ ತಂದೆಯವರ ಸಂಬಂಧಗಳಿದ್ದು ಅದೇ ರೀತಿ ನಾವೆಲ್ಲ ನಿಮ್ಮ ಜೊತೆ ಅದೇ ವಿಶ್ವಾಸದಿಂದ ಹೋಗ್ತೇವೆ. ಪ್ರತಿಯೊಂದು ನಿಮ್ಮ ಮಾರ್ಗದರ್ಶನದಲ್ಲಿ ನಾವು ಕಾಂಗ್ರೆಸ್ ಪಕ್ಷವನ್ನು ಬಲಿಷ್ಠ ಮಾಡ್ತೇವೆ. ಸಿದ್ದರಾಮಣ್ಣ ಅವರ ನೇತೃತ್ವ, DK ಶಿವಕುಮಾರ್ ನೇತೃತ್ವ ಮತ್ತು ನಿಮ್ಮ ಎಐಸಿ ಅಧ್ಯಕ್ಷತೆಯಲ್ಲಿ ಕಾಂಗ್ರೆಸ್ ಪಕ್ಷವನ್ನು ಬಹಳ ಬಲಿಷ್ಠವಾಗಿ ನಮ್ಮ ಕಲ್ಯಾಣ ಕರ್ನಾಟಕದಲ್ಲಿ ನಾವು ಪ್ರಿಯಾಂಕ್ ಖರ್ಗೆ ಅವರು ಒಟ್ಟಿಗೆ ಸೇರಿ ಒಂದು ಕುಟುಂಬದ ಸದಸ್ಯರು ಒಂದು ರೀತಿ ಸೇರಿ ನಾವು ಈ ಒಂದು ಜಯ ಕೊಡುತ್ತೇವೆ ಅನ್ನೋಂಥ ಮಾತನ್ನು ಕೂಡ ಸಂದರ್ಭದಲ್ಲಿ ಹೇಳಿ 25ನೇ ತಾರೀಕು ನಮ್ಮ ತಾಲೂಕಿಗೆ ಅರ್ಜಕೋಟೆ ಸನ್ಮಾನ್ಯ ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿಗಳು 24 ಬರ್ತಾ ಇದ್ದಾರೆ. 24 ಆ ದಿವಸ ನಾವು ಅಲ್ಲಿ ಎಲ್ಲ ಕಾರ್ಯಕರ್ತರು ಅವರು ನಮ್ಮ ಎಮ್ಮ ಪಾಟೀಲ್ ಕೂಡ ಇದಕ್ಕೆ ಒಪ್ಪಿಗೆ ಕೊಟ್ಟಿದ್ದಾರೆ. ಒಬ್ಬ ಶಾಸಕರಿದ್ದಾಗ ನಾವು ಹೋಗ್ಬೇಕಾದ್ರೆ ಅವ್ರದ್ದು ಅನುಮತಿ ಬಹಳ ಮುಖ್ಯ. ಅವ್ರಿಗೆ ಮನಸ್ಸಿಗೆ ನೋವು ಆಗಬಾರ್ದು. ಅವ್ರ ಜೊತೆಗೆ ಸಮಾಲೋಚನೆ ಮಾಡಿದಾಗ ಅವರು ಕೂಡ ಹೃದಯಪೂರ್ವಕವಾಗಿ ನಮ್ಮನ್ನು ಒಪ್ಪಿದ್ರಿಂದ ನಾವು ಈ ಒಂದು ಯಾರಿಗಾದ್ರೂ ನಾವು ದ್ರೋಹ ಮಾಡಿ ಹೋಗ್ತಕ್ಕಂಥ ಜಾಯಮಾನ ನಮ್ದಲ್ಲ. ಒಂದು ಶಿಸ್ತಿನ ಮೇಲೆ ನಾವು ಬಂದಿದ್ದೇವೆ. ಆ ಶಿಸ್ತು ಇಟ್ಕೊಂಡಿದ್ದೇವೆ. ಎಲ್ಲಿ ಕೂಡ ಒಂದು ಕಪ್ಪು ಚುಕ್ಕಿಲ್ಲದೆ ರಾಜ್ಯದ ರಾಜಕಾರಣದಲ್ಲಿ ಸತತ 40 ವರ್ಷ ಸೇವೆ ಮಾಡ್ಕೊಂಡು ಬಂದಿದ್ದೀವಿ. 6 ಬಾರಿ ಶಾಸಕರಾಗಿದ್ದೀವಿ. ಈಗ ನಾನು ನನ್ನ ಮನೆಗೆ ವಾಪಸ್ ಬಂದಿದ್ದು ಬಹಳ ಸಂತೋಷವಾಗಿದೆ. ಈ ಒಂದು ಪಕ್ಷ ಇನ್ನೂ ಎಲ್ಲೆಲ್ಲಿ ನಮಗೆ ನ್ಯೂನತೆಗಳಿವೆ ಅವು ಸರಿಪಡಿಸಿ ಶಕ್ತಿಯಾಗಿ ಬೆಳೆಸ್ತೇವೆ ಅಂತ ಒಂದು ಆಶ್ವಾಸನೆ KPC ಅಧ್ಯಕ್ಷರಿಗೂ ಮತ್ತು ವೇದಿಕೆ ಇರ್ತಕ್ಕಂಥ ಎಲ್ಲ ಮುಖಂಡರು ಕೊಡ್ತಾ ಇದ್ದೀವಿ. ಎಲ್ಲರಿಗೂ ನಮಸ್ಕಾರ.